ಡೆಕೋರೇಟ್ ಐಟಮ್ ಆಗಿರುವಂತಹ ಅದರಲ್ಲೂ ಮಣ್ಣಲ್ಲಿ ಮಾಡಿಸಿರುವಂತಹ ಗಣಪನ ನೋಡ್ಬೋದು. ಗೌರಿ ಗಣೇಶ ಹಬ್ಬ ಹತ್ತಿರದಲ್ಲೇ ಬರ್ತಿರೋದ್ರಿಂದ ಆರ್ಡರ್ ಕೊಟ್ಟು ಮಾಡಿಸಿರುವಂತಹ ಗಣಪತಿಯ ಕಲೆಕ್ಷನ್ಗಳು ಈಗ ನರ್ಸರಿಯಲ್ಲಿ ಸಿಗ್ತಾ ಇದೆ. ವೆಲ್ಕಮ್ ವೃಂದಾವನ ನರ್ಸರಿ. ಈಗ ಡಿಫ್ರೆಂಟ್ ಆಗಿರುವಂತಹ ಗಣಪನ ನಾನಿಲ್ಲಿ ತೋರಿಸ್ತೀನಿ. ಅದರಲ್ಲೂ ಫ್ಲವರ್ ಹಾಕಿ ನೀರನ್ನು ಹಾಕಿ ಡೆಕೋರೇಟ್ ಮಾಡುವಂತಹ ಗಣಪನ್ನು ಕೂಡ ನೋಡ್ಬೋದು. ತಂಬಾಳೆಯಲ್ಲಿ ಕೂತಿರುವಂತಹ ಗಣಪ, ಹಾಗೆಯೇ ಮೂಷಿಕನ್ನು ಕೂಡ ನೋಡ್ಬೋದು. ಎಷ್ಟು ಡಿಫ್ರೆಂಟಾಗಿ ಅದರಲ್ಲೂ ಯೂನಿಕ್ಕಾಗಿ ಕಾಣ್ತಾ ಇದೆ ಅಂತ. ನ್ಯಾಚುರಲ್ಲಾಗಿ ಇರುವಂತಹ ಗಣಪ ಮತ್ತು ಪಾಟನ್ನು ಕೂಡ ನೋಡ್ಬೋದು. ಯಾಕೆ ಅಂದರೆ ಪೇಂಟನ್ನು ಮಾಡಿಸಿಲ್ಲ. ಪೇಂಟ್ ಮಾಡಿಸ್ಕೊಡಿ ಅಂತ ಅಂದರೆ ಮಾತ್ರ ಪೇಂಟನ್ನ ಮಾಡಿಸ್ಕೊಡೋಣ ಅಂತ ಇದ್ದೀವಿ. ನ್ಯಾಚುರಲ್ಲಾಗಿಯೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿರೋದ್ರಿಂದ ಯಾವ ರೀತಿ ಆರ್ಡರ್ ಬರುತ್ತೆ ಆ ರೀತಿ ರೆಡಿ ಮಾಡಿ ತಲುಪಿಸ್ಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಯಾವುದಕ್ಕೂ ಕೂಡ ಪೇಂಟನ್ನು ಮಾಡಿಲ್ಲ. ಪೇಂಟ್ ಬೇಕಿದೆ ಅಂದರೆ ಪೇಂಟಿನೂ ಕೂಡ ಅವೈಲೇಬಲ್ ಇದೆ. ಪೇಂಟ್ ಬೇಡ ನ್ಯಾಚುರಲಾಗಿ ಬೇಕು ಅಂದ್ರೂ ಕೂಡ ಡಿಫ್ರೆಂಟ್ ಆಗಿರುವಂತಹ ಗಣಪತಿ ನಿಮಗೆ ಸಿಗುತ್ತೆ. ಅದರಲ್ಲೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಮಣ್ಣಲ್ಲಿ ಮಾಡಿರುವಂತಹ ಗಣಪ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತನೇ ಆರ್ಡರ್ ಕೊಟ್ಟು ಮಾಡಿಸಿರುವಂತಹ ಗಣಪತಿ. ಪುಟ್ಟದಾಗಿ ಮುದ್ದಾಗಿ ಕಾಣ್ತಿರುವಂಥ ಗಣಪನ ನೋಡ್ಬೋದು. ವೀಣೆ ಮೇಲೆ ಕೂತಿರುವಂಥ ಗಣಪ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಅದ್ರ ಜೊತೆಗೇನೆ ದೇವರ ಮನೆನ ಅಲಂಕಾರ ಮಾಡ್ತೀನಿ ಅನ್ನೋದಾದರೆ ದೀಪದಲ್ಲೂ ಕೂಡ ಗಣಪ ಇದೆ. ಗಣಪತಿ ಹಬ್ಬದಲ್ಲಿ ಮನೆಯೂ ಕೂಡ ತುಂಬ ಡೆಕೋರೇಟಾಗಿ ಇಟ್ಕೋಬೇಕು ಅಂದರೆ ತಂಬಾಳೆಯಲ್ಲಿ ಇರುವಂಥ ಗಣಪನ್ನು ಕೂಡ ನೋಡಿದ್ರೆ ಅದರಲ್ಲಿ ನೀರನ್ನು ಹಾಕಿ ಫ್ಲವರಿಂದನೂ ಕೂಡ ಡೆಕೋರೇಟ್ ಮಾಡ್ಬೋದು. ಪುಟ್ಟದಾಗಿರುವಂತಹ ಗಣಪತಿಯ ವಿಗ್ರಹಗಳು ಕೂಡ ಅವೈಲೇಬಲ್. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಅದರಲ್ಲೂ ಮಣ್ಣಲ್ಲಿ ಮಾಡಿರುವಂತಹ ಗಣಪ ಬೇಕಿದ್ರೆ ಆನ್ಲೈನ್ ಬುಕ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ ವೃಂದಾವನ ನರ್ಸರಿಯಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಗಣಪತಿ ವಿಗ್ರಹಗಳು ಕೂಡ ಸಿಗುತ್ತೆ. ಶಾಪ್ನ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಗಣಪತಿ ವಿಗ್ರಹನ ತಗೊಬೋದು.